ಸೊ ಇವತ್ತು ನಾನು ನನ್ನ ಫಸ್ಟ್ ಆ್ಯನಿಮೆನ ನಾನು ನಿಮಗೆ ಸಜೆಸ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತು ಹೇಗೆ ನನಗೆ ನನ್ನ ಒಂದು ಆ್ಯನಿಮೆ ಫ್ಯಾನ್ ಆಗಿ ಮಾಡ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾನು ಫಸ್ಟ್ ನೋಡಿದಂಥ ಆ್ಯನಿಮೆ ಬಂದು ಡೆತ್ ನೋಟ್. ಡೆತ್ ನೋಟ್ ಆ್ಯನಿಮೆ ಇಸ್ ಅ ಕ್ಲಾಸಿಕ್ ಆ್ಯನಿಮೆ. ಕಂಟೆನ್ಸ್ ಡಾರ್ಕ್ ಸೈಕಾಲಜಿ ಮತ್ತು ಒಂದು ಬುಕ್ ಇರುತ್ತೆ, ಅದರಲ್ಲಿ ಯಾರ್ದು ಹೆಸರು ಬರೆದ್ರು ಆ ವ್ಯಕ್ತಿ ಸತ್ತೋಗ್ತಾನೆ. ಮತ್ತು ಮೈಂಡ್ ಗೇಮ್ಸ್ ಆಗಿರುವಂಥ ಅಮೇಝಿಂಗ್ ಮೈಂಡ್ ಗೇಮ್ಸ್ ಇರುವಂಥ ಆ್ಯನಿಮೆ. ಮತ್ತು ಈ ಆ್ಯನಿಮೆ ನೋಡುವಾಗ ನನಗೆ ಯೂಶ್ವಲಿ ಮೂವೀಸ್ ಯಾವುದಾದ್ರೂ ನೋಡಬೇಕು ಇಲ್ಲ ವೆಬ್ ಸೀರೀಸ್ ನೋಡಬೇಕಾದ್ರೂ ಒಂದು ಜಾನರ್ ಅಂದರೆ ನನಗೆ ಪರ್ಸ್ನಲಿ ತುಂಬ ಫೇವ್ರೇಟ್, ಆ್ಯಂಡ್ ದಟ್ಸ್ ಕಾಲ್ಡ್ ಥ್ರಿಲ್ಲರ್ ಆರ್ ಸಸ್ಪೆನ್ಸ್. ಥ್ರಿಲ್ಲರ್ ಮತ್ತು ಸಸ್ಪೆನ್ಸ್ ಯಾವುದೇ ಕಾಂಟೆಂಟ್ ಕನ್ಸ್ಯೂಮರ್ಗಾಗಿರಲಿ, ಮೂವೀಸ್ ನೋಡೋರಾಗಿರಲಿ ಇಲ್ಲ ವೆಬ್ ಸೀರೀಸ್ ನೋಡೋರಾಗಲಿ ಇಲ್ಲ ಆ್ಯನಿಮೆನೇ ತಗೊಳ್ಳೋಣ, ಎಲ್ಲರಿಗೂ ಇಷ್ಟವಾಗುವಂಥ ಜಾನರ್. ಮತ್ತು ಈ ಆ್ಯನಿಮೆ ಡೆತ್ ನೋಟ್ ಪರ್ಟಿಕ್ಯುಲರ್ಲಿ ಆ ಜಾನರಲ್ಲೇ ಬರುತ್ತೆ. ಮತ್ತು ನಾನು ಈ ಆ್ಯನಿಮೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಎಪಿಸೋಡಲ್ಲೇ ಅದೇನು ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಲ್ಲ, ಇಟ್ ವಾಸ್ ಟೋಟಲಿ ಬ್ಲೋಡ್ ಮೀ ಅವೇ. ಮತ್ತು ಒಂದು ಅಮೇಝಿಂಗ್ ಡೆತ್ ನೋಟ್ ಆ್ಯನಿಮೆ ಬಂದು ಹುಡುಗ ಬಗ್ಗೆ, ಹೈಸ್ಕೂಲ್ ಹುಡುಗ ಥಿಂಗ್ಸ್ ಒಂದು ಪವರ್ ಸಿಗುತ್ತೆ ಡೆತ್ ನೋಟ್ ಅಂತ. ಡೆತ್ ನೋಟ್ ಬಂದು ಒಂದು ಶಿನಿಗಾಮಿ ಏನು ಅಂದರೆ ಗಾಡ್ ಆಫ್ ಡೆತ್ ಇಲ್ಲ, ಇಂಥ ಪರ್ಸನ್ ಡೆತ್ನ ಡಿಸೈಡ್ ಮಾಡೋ ಅಂಥ ಬೀಯಿಂಗ್ಸ್, ಸುಪೀರಿಯರ್ ಬೀಯಿಂಗ್ಸ್ ಆಗಿರ್ತಾರೆ. ಮತ್ತು ಅವ್ರ ಹತ್ರ ಇರೋ ಬುಕ್ ಹೆಸರೇ ಡೆತ್ ನೋಟ್. ಆ ಡೆತ್ ನೋಟಲ್ಲಿ ನೀವು ಯಾರ ಹೆಸರು ಬರಿತೀರೋ ಆ ವ್ಯಕ್ತಿ ಸತ್ತೋಗ್ತಾನೆ ಇನ್ 30 ಸೆಕೆಂಡ್ಸ್ or 45 ಸೆಕೆಂಡ್ಸ್. ಮತ್ತು ನೀವು ಅದು ಆ ವ್ಯಕ್ತಿ ಹೇಗೆ ಸಾಯಬೇಕು ಅಂತಲೂ ನೀವು ಬರೀಬೋದು ಡೀಟೇಲ್ ಡೆತ್ ನೋಟಲ್ಲಿ. ಅದಾದಮೇಲೆ ಲೈಟ್ ಯಗಾಮಿ ಅಂತ ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಒಬ್ಬ ಹೈಸ್ಕೂಲ್ ಸ್ಟೂಡೆಂಟ್ ಆಗಿರ್ತಾನೆ. ಮತ್ತು ಅವನ ವರ್ಲ್ಡಲ್ಲಿ ರ್ಯೂಕದು ಅವನು ಒಂದು ಶಿನಿಗಾಮಿ ಆಗಿರ್ತಾನೆ. ಅವನದು ಡೆತ್ ನೋಟ್ ಬಂದು ಭೂಮಿ ಮೇಲೆ ಬೀಳುತ್ತೆ, ಅದನ್ನು ಹುಡುಕ್ತಾನೆ ಲೈಟ್ ಯಾಗಾಮಿ. ಇನ್ನು ನಾನು ಲೈಟ್ ಯಾಗಾಮಿ ಅದು ಬುಕ್ನ ತಗೊಂಡು ಹೋಗ್ತಾನೆ ಮನೆಗೆ. ಮತ್ತು ಅವ್ನು ಕೂತ್ಕೊಂಡು ಆ ಬುಕ್ದು ಇನ್ಫಾರ್ಮೇಷನ್ ಓದ್ತಾ ಇರ್ತಾನೆ. ಅಲ್ಲಿ ಬರೆದಿರುತ್ತೆ ಈ ಡೆತ್ ನೋಟಲ್ಲಿ ನೀವು ಯಾರ್ದು ಹೆಸರು ಬರೀತಿದ್ರು ಅವರು 30 ಸೆಕೆಂಡ್ಸಲ್ಲಿ ಸತ್ತೋಗ್ತಾರೆ ವಿತ್ ಹಾರ್ಟ್ ಅಟ್ಯಾಕ್, ಆರ್ ಯು ಕ್ಯಾನ್ ಡಿಸ್ಕ್ರೈಬ್ ಅವ್ರ ಡೆತ್ ಹೇಗಾಗಬೇಕು ಅಂತ. ಲೈಟ್ ಯಾಗಾಮಿ ಅದನ್ನು ಫಸ್ಟ್ ಒಂದು ಜೋಕ್ ಆಗಿ ಕನ್ಸಿಡರ್ ಮಾಡ್ತಾನೆ. ಮತ್ತು ನ್ಯೂಸ್ ಅವಾಗಲೇ ಅವ್ನ ರೂಮಲ್ಲಿ ಒಂದು ಟಿ ವಿ ಇದೆ ಚಿಕ್ಕದು, ಅದರಲ್ಲಿ ಅವ್ನು ನ್ಯೂಸ್ ನೋಡ್ತಾ ಇರ್ತಾನೆ. ಒಬ್ಬ ಕ್ರಿಮಿನಲ್ ಒಂದು ಸ್ಕೂಲ್ನ ಹೈಜಾಕ್ ಮಾಡಿರ್ತಾರೆ ಮತ್ತು ಅವ್ರನ್ನ ಕಂಟ್ರೋಲ್ ಮಾಡಿರ್ತಾನೆ ಅಂತ. ಸೊ ಅವಾಗ ಕ್ರಿಮಿನಲ್ದು ಹೆಸರು ಮತ್ತು ಮುಖ ತೋರಿಸ್ತಾರೆ. ಅವಾಗ ಇನ್ನೊಂದು ಏನು ರಿಕ್ವೈರ್ಡ್ ಏನು ಅಂದರೆ ಡೆತ್ ನೋಟ್ ಅಪ್ಲೈ ಆಗೋಕ್ಕೆ ಆ ವ್ಯಕ್ತಿದು ಮುಖ ನೆನಪಿರಬೇಕು ಆ ಹೆಸರು ಬರೆಯುವಾಗ, ಆವಾಗಲೇ ಆ ವರ್ಕ್ ಆಗೋದು. ಇಲ್ಲಾಂದರೆ ಬೇರೆ ಯಾರಾದರೂ ವ್ಯಕ್ತಿ ಸತ್ತೋಗ್ಬಿಡ್ಬೋದು. ಲೈಟ್ ಯಾಗಾಮಿ ಅದನ್ನು ಜೋಕ್ ಆಗಿ ಬರೀತಾನೆ. ಈ ಡಸಂಟ್ ಥಿಂಗ್ಸ್ ಇಟ್ಸ್ ಅ ಜೋಕ್, ಮತ್ತು ಯಾರೋ ಅವನ ಮೇಲೆ ಏನು ವೇಸ್ಟ್ ಟೈಮ್ ವೇಸ್ಟ್ ಅಂತ. ಆದರೆ ಅವ್ನು ಬರೀತಾನೆ, ಒಂದು 30 ಸೆಕೆಂಡ್ಸ್ ಅವ್ನು ವೆಯ್ಟ್ ಮಾಡ್ತಾನೆ. ಮತ್ತು ಕ್ರಿಮಿನಲ್ ಮಿಸ್ಟೀರಿಯಸ್ ಆಗಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಡ್ತಾನೆ. Looks like movement at the front entrance. Now have confirmation. The suspect has been found dead inside. ಮತ್ತೆ ಇದರಲ್ಲಿ ಲೈಟ್ ತಂದ್ಕೋತಾನೆ ಇಟ್ಸ್ ಸಮಥಿಂಗ್ ಆಫ್ ಬಿಯಾಂಡ್ ಹ್ಯುಮ್ಯಾನಿಟಿ, ಮತ್ತು ಇದರಲ್ಲಿ ಒಂದು ಸೂಪರ್ ಪವರ್ ಇದೆ ಅಂತ. ಸೊ ಸ್ಟಾರ್ಟಿಂಗಲ್ಲಿ ಲೈಟ್ ಅದನ್ನು ಒಳ್ಳೆ ಕೆಲಸಕ್ಕಾಗಿ ಯೂಸ್ ಮಾಡ್ತಾನೆ, ಕ್ರಿಮಿನಲ್ಸ್ನ ಸಾಯಿಸಬೇಕು ಮತ್ತು ವರ್ಲ್ಡಲ್ಲಿ ಇರುವಂಥ ಕ್ರಿಮಿನಲ್ ರೇಟ್ನ ಅವನು ಕಮ್ಮಿ ಮಾಡಿಸ್ಬೇಕು ಅಂತ. ಅದಾದಮೇಲೆ ರ್ಯೂಕ್ ಅವನ್ನ ಮತ್ತೆ ಜಾಯ್ನ್ ಆಗ್ತಾನೆ. ರ್ಯೂಕ್ ಯಾರು ಇವಾಗ ಬುಕ್ ಯಾರ ಹತ್ರ ಇರ್ತಾರೋ ಅವರೇ ಅವನಿಗೆ ಮಾಸ್ಟರ್ ಆಗಿರ್ತಾರೆ. ಸೊ ಇವಾಗ ಬೇಸಿಕಲಿ ಲೈಟ್ ಇವಾಗ ರ್ಯೂಕ್ದು ಓನರ್ ಥರ. ಡೆತ್ ನೋಟ್ನ ಯಾರು ಓನ್ ಮಾಡ್ತಾರೋ ರ್ಯೂಕ್ನ ಆ ಶಿನಿಗಾಮಿದು ಓನರ್ ಆಗ್ತಾರೆ. ಶಿನಿಗಾಮಿ ಹತ್ರ ಬುಕ್ ಇದ್ರೆ ಅವರೇ ಓನರ್. ಸೊ ಇನ್ನೊಂದು ಇದ್ರದ್ದೇನು ಇದು ಅಂದರೆ ಡೆತ್ ನೋಟ್ನ ಬಿಟ್ಟರೆ ಮಾತ್ರ ನಿಮ್ಗೆ ಆ ಶಿನಿಗಾಮಿ ಕಾಣಿಸೋದು, ಇಲ್ಲಾಂದರೆ ಆ ಶಿನಿಗಾಮಿ ನಿಮ್ಗೆ ಯಾರಿಗೋ ಕಾಣಿಸೋದಿಲ್ಲ. ಆ್ಯಂಡ್ ಇಟ್ ವಿಲ್ ಬಿ ಮತ್ತು ಅವ್ರ ವರ್ಡ್ಸ್ ಹೇಳೋದಲ್ಲ, ಬೇರೆ ನಿಮ್ಗೆ ಮಾತ್ರ ಕೇಳಿಸುತ್ತೆ, ಡೆತ್ ನೋಟ್ ಮಾತ್ರ ಇದ್ದಾಗ ಮಾತ್ರ. ಅದಾದಮೇಲೆ ಲೈಟ್ ಅವನದು ಕಂಟಿನ್ಯೂ ಮಾಡ್ತಾ ಇರ್ತಾನೆ, ಈಗ ಕ್ರಿಮಿನಲ್ಸ್ನ ಸಾಯಿಸ್ತಾ ಇರ್ತಾನೆ, ಇದು ನ್ಯೂಸಲ್ಲಿ ನೋಡ್ತಾ ಇರ್ತಾನೆ, ಮತ್ತು ಇದೆಲ್ಲ ಬರುತ್ತೆ. ಸೊ ಈ ಬೇರೆ ಅವ್ನು ಒಂದು ಕಂಟ್ರಿ ಮಾಡಿರಲ್ಲ, ಯಾಕಂದರೆ ಅವ್ನು ತುಂಬ ಜೀನಿಯಸ್ ಆಗಿರ್ತಾನೆ. ಅವ್ನು ಬೇರೆ ವರ್ಲ್ಡಲ್ಲಿ ಇರುವಂಥ ಕ್ರಿಮಿನಲ್ಸ್ನೆಲ್ಲ ಸಾಯಿಸ್ತಾ ಇರ್ತಾನೆ. ಸೊ ಇಷ್ಟೆಲ್ಲ ನಡೀತಿರುವಾಗ ತುಂಬ ಸ್ಟ್ರೆಸ್ ಆಗಿ ಬರ್ತಾರೆ. ಯಾರು ಇವನು ಕ್ರಿಮಿನಲ್ಸ್ನ ಸಾಯಿಸ್ತಿರೋನು, ಮತ್ತು ಇವಾಗ ಅವನು ಲೈಟ್ ಮಾಡ್ತಿರೋದು ಒಳ್ಳೆ ಕೆಲಸನೇ ಕ್ರಿಮಿನಲ್ಸ್ನ ಸಾಯಿಸೋದು, ಆದರೆ ಒಬ್ಬ ವ್ಯಕ್ತಿದು ಪ್ರಾಣ ತೆಗೆಯೋದು ಕೂಡ ಒಂದು ಕ್ರೈಮ್. ಸೊ ಅದಕ್ಕೋಸ್ಕರನೇ ಈ ವರ್ಲ್ಡಲ್ಲಿರುವಂಥ ಬೆಸ್ಟ್ ಪೊಲೀಸ್ ಆಫೀಸರ್ಸ್ ಮತ್ತು ಬೇರೆ ಇಂಟೆಲಿಜೆಂಟ್ ಇರೋರೆಲ್ಲ ಜಾಯ್ನ್ ಆಗಿ ಒಂದು ಮೀಟಿಂಗ್ ಮಾಡ್ತಾ ಇರ್ತಾರೆ. ಮತ್ತು ಡಿಸೈಡ್ ಆಗ್ತಾರೆ ಈ ಹಿಂದೆ ಯಾರಿರೋರನ್ನ ಅವ್ರನ್ನ ಸಾಯಿಸಬೇಕು ಅಂತ. ಸೊ ಅದಾದಮೇಲೆ ಆ ವರ್ಲ್ಡಲ್ಲಿ ಇರುವಂಥ ಬೆಸ್ಟ್ ಡಿಟೆಕ್ಟಿವ್ನ ಕರೆಸ್ತಾರೆ, ಹೂ ಇಸ್ ಎಲ್. ಇವಾಗ ಒಂದು ಯಾವುದೋ ಡಿಟೆಕ್ಟಿವ್
ಅವನು ರಿವೀಲೇ ಆಗಿರಲ್ಲ ಇನಿಷಿಯಲ್ ಆಗಿ. ಅವನೊಬ್ಬ ಡಿಟೆಕ್ಟಿವ್ ಆಗಿರ್ತಾನೆ ವಿತ್ ದ ಮೋಸ್ಟ್ 100% ಸಕ್ಸಸ್ ರೇಟ್. ಅವ್ನು ಯಾವುದೇ ಕೇಸ್ ತಗೊಳ್ಳಿ ಅವ್ನು ಸಾಲ್ವ್ ಮಾಡ್ತಾನೆ ಅಂತ ಒಂದು ವ್ಯಕ್ತಿನ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಮತ್ತು ಅವನು ಬಂದಿದ ತಕ್ಷಣ ಇವಾಗ ಅವನಿಗೆ ಲೊಕೇಶನ್ ಗೊತ್ತಾಗಬೇಕು. ಸೊ ಅವನು ಫಸ್ಟ್ ಈ ಥರ ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂತ ಅವನು ಟ್ರೇಸ್ ಮಾಡಿದಾಗ ಜಪಾನಲ್ಲಿ ಇದು ನಡೀತು ಅಂತ ಗೊತ್ತಾಗುತ್ತೆ. ಮತ್ತು ಒಂದು ಜಪಾನ್ ಪೂರ್ತಿ ಅವರು ಟ್ರೇಸ್ ಮಾಡಿಸ್ತಾರೆ. ಜಪಾನ್ ಪೂರ್ತಿ ಅಲ್ಲ, ಜಾಗ ಸ್ಕೂಲ್ ಯಾವುದ್ರಲ್ಲಿತ್ತು ಅಲ್ಲಿ ಮಾತ್ರ ಅವರು ಒಂದು ನ್ಯೂಸ್ನ ಹಾಕಿಸ್ತಾರೆ. ಎಲ್ಲಿ ಅಂತ ಅವನೇ ಮುಂದೆ ಬಂದು ನಾನು ಇಲ್ಲಿ ಕೀರಾನ ಹುಡುಕ್ತೀನಿ. ಸೊ ಲೈಟ್ ಯಾಗಮಿ ಅವ್ನು ರಿಯಲ್ ಹೆಸರು ಯೂಸ್ ಮಾಡಲ್ಲ, ಕೀರಾ ಅಂತ ಯೂಸ್ ಮಾಡ್ತಾನೆ. ಅಲ್ಲಿ ಅವ್ನು ಜಸ್ಟಿಸ್ ಕೊಡಿಸ್ತೀನಿ ಅಂತ ಸ್ವಲ್ಪ ಅವ್ನು ಫೇಮಸ್ ಆಗಿರ್ತಾನೆ ಅವಾಗ. ಸೊ ಅವನಿಗೆ ಚಾಲೆಂಜ್ ಮಾಡ್ತಾನೆ, ನಾನು ಕೀರಾನ ಹುಡುಕ್ತೀನಿ ಮತ್ತು ಅವನ್ನ ಸಾಯಿಸ್ತೀನಿ ಅಂತ. ಸೊ ಅದಾದಮೇಲೆ ಲೈಟ್ ಅದನ್ನು ನ್ಯೂಸ್ ನೋಡ್ತಾನೆ ಮತ್ತು ಅವನಿಗೆ ಎಲ್ಲ ಒಂದು ಏನು ಪಿಟಿ ಅಂತ ಅಂದ್ಕೊಂಡು ಅವನ್ನ ಸಾಯಿಸಕ್ಕೆ ಡಿಸೈಡ್ ಮಾಡಿ ಎತ್ಕೋತಾನೆ. ಬುಕ್ನ ಬರೀತಾನೆ. ಹೆಸರು ನ್ಯೂಸ್ ರಿಪೋರ್ಟರಲ್ಲಿ ಅವನ ಮುಖ ಕಾಣಿಸಿರೋದಕ್ಕೆ ಅವ್ನು ಸತ್ತೋಗ್ತಾನೆ. ಮತ್ತು ಇನ್ನೊಂದು ಟ್ವಿಸ್ಟ್ ಏನು ಅಂದರೆ ಅದು ಆಗಿರೋದೇ ಇಲ್ಲ, ಅದು ಒಂದು ಕ್ರಿಮಿನಲ್ ಆಗಿರ್ತಾನೆ. ಬೇರೆ ಒಂದು 3-4 ದಿನದಲ್ಲಿ ಅವ್ನು ಹೆಂಗಿದ್ರು ಸಾಯ್ತಾ ಇರ್ತಾನೆ ವಿತ್ ಹ್ಯಾಂಗಾಗಿ ಅವನ್ನ ಸಾಯಿಸಕ್ಕೆ ಮಾಡ್ತಾ ಇರ್ತಾರೆ. ಸೊ ಆಮೇಲೆ ಮಾತಾಡ್ತಾನೆ, ಕೀರಾ ನಿನ್ನ ಲೊಕೇಶನ್ ಅಂತೂ ನಾನು ಹುಡುಕಿದ್ದಾಯಿತು, ಈ ನ್ಯೂಸ್ ಬರೀ ಬ್ರಾಡ್ಕಾಸ್ಟ್ ಆಗ್ತಾ ಇರೋದು ಬರೀ ಈ ಜಾಗದಲ್ಲಿ ಇಂತ ಆ ಏರಿಯಾದಲ್ಲಿ ಎಲ್ಲಿ ಲೈಟ್ ಯಾವಾಗ ಇರ್ತಾನಲ್ಲ ಆ ಜಾಗದಲ್ಲಿ ಮಾತ್ರ ಬ್ರಾಡ್ಕಾಸ್ಟ್ ಆಗ್ತಾ ಇರುತ್ತೆ. ಮತ್ತು ಅವನು ಕೀರಾಗ ಹೇಳ್ತಾನೆ, ನಾನು ನಿನ್ನ ಹಿಡ್ದೇ ಇಡ್ತೀನಿ ಮತ್ತು ನಿನ್ನ ಜೈಲಲ್ಲಿ ಹಾಕ್ಸ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಸೊ ಇದಾದ್ಮೇಲೆ ಹೋಗುತ್ತಾ ಇರೋದು ಇಷ್ಟೆಲ್ಲ ನಡೆಯೋದು ಫಸ್ಟ್ ಎಪಿಸೋಡಲ್ಲೇ. ಇಮ್ಯಾಜಿನ್ ಮಾಡಿ, ಫಸ್ಟ್ ಎಪಿಸೋಡಲ್ಲೇ ಇಂಥ ಈ ಸಸ್ಪೆನ್ಸ್ಫುಲ್ ಮತ್ತು ಅಮೇಝಿಂಗ್ ಆಗಿರುವಂಥ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇನ್ನು ಫ್ಯೂಚರಲ್ಲಿ ಫರ್ದರ್ ಎಪಿಸೋಡ್ಸಲ್ಲಿ ಏನೇಂಥ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗ್ಬೋದು. ಇಟ್ಸ್ ಎನ್ ಅಮೇಝಿಂಗ್ ಎನಿಮೆ. ಇದು ಹಳೇದಾಗಿರ್ಬೋದು ಆದರೆ ಇಟ್ಸ್ ಎನ್ ಅಮೇಝಿಂಗ್ ಎನಿಮೆ. ಮತ್ತು ಫಸ್ಟ್ ಬಿಗಿನರ್ಸ್ ಆ್ಯನಿಮೆ ನೋಡೋಕ್ಕೆ ಹೊಸಬ್ರು ಮತ್ತು ಆ್ಯನಿಮೆ ಬಗ್ಗೆ ಏನೋ ಗೊತ್ತಿರಲ್ಲ. ಕಂಟೆಂಟ್ ಎಲ್ಲರಿಗೂ ನಾನು ಹೇಳಿದಾಗೆ ಥ್ರಿಲ್ಲರ್ ಮತ್ತು ಸಸ್ಪೆನ್ಸ್ ಇಷ್ಟ. ಅದನ್ನು ಆ್ಯನಿಮೆ ರೂಪದಲ್ಲಿ ನಾವೇನಾದ್ರು ಕೊಟ್ಟರೆ ಇಟ್ಸ್ ಅನ್ ಅಮೇಝಿಂಗ್. ಸೊ ಇದೇ ಥರ ಆ್ಯನಿಮೇಸ್ ಪೇಜ್ಗೆ ರೆಕಮೆಂಡೇಶನ್ ಬೇಕು. ಮತ್ತು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದೇ ಥರ ನಿಮ್ಗೆ ಏನಾದರೂ ಆ್ಯನಿಮೆ ರೆಕಮೆಂಡೇಶನ್ಸ್ ಮತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಲ್ಲ ಬೇರೆಯವ್ರಿಗೂ ಒಳ್ಳೆ ಆ್ಯನಿಮೆ ಕಂಟೆಂಟ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರು ನೋಡ್ತಾರೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅದಾವರೆಗೂ ಬೈ ಟೇಕ್ ಕೇರ್. ಮತ್ತು ಯಾವಾಗಲೂ ನೆನಪಿಟ್ಕೊಳ್ಳಿ, ಮೇ ಬಿ ಆಲ್ವೇಸ್ ಹ್ಯಾಪಿ ಆ್ಯಂಡ್ ಮೇಕ್ ದ ಪೀಪಲ್ ಅರೌಂಡ್ ಯು ಆಲ್ಸೋ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಬೈ.